ಅಲ್ಲಕಲ್ಲ ಹಿಂಗೆ ಮನೆ ಕಂಡ್ರದದ ಹೊಸಿ ಹೊತ್ತಾಗಿದ್ದದ ಅಪ್ಪ ಹೊಲ್ತಕ್ಕೆ ಹೋಗದ ಊಟ ತಕ ಅಡುಗೆ ಮಾಡೀನಿ ಊಟ ತಕೊಂಡು ಕೊಡು ಅಂದ್ರೆ ಹಿಂಗೆ ಮನೆಗೆ ಶ್ರೀನಿವಾಸ ಅಲ್ಲೇ 10:30 ಆಗದೆ ಹಿಂಗೆ ಮನೆ ಕಂಡ್ರೆ ಚಂದ ಹೇಳ ಮ್ಯಾಕೆ ಕರ್ಮ ಮಗ ಶ್ರೀನಿವಾಸ ಶ್ರೀನಿವಾಸ ಅಲ್ಲಕಲ್ಲ ಈಗ ಬೇರೆ ಮದುವೆ ಆಯ್ತಾ ಕುಂತಿದ್ದಿ ಹೆಂಗ್ ಸಾಕಿಲ್ಲ ಎಡ್ತಿ ಹೆಂಗ್ ಸಾಕಿ ಮಗ ಅದ್ರ ಮಗ ಹೆಂಗ್ ಸಾಕಿ ನೀನು ಹಿಂಗೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡ್ರೆ ನೀನು ಕಾಣೆ ಕಣಪ್ಪ ಕಾಣೆ ಹೇಳ ಮ್ಯಾಕೆ ಎದ್ದಿ ಮಗ ಅವ ಸುಮ್ಮನಿರು ಏನಂತ ತಲೆ ತಿಂದಿ ಒಂದ್ಗಳು ಮನೆ ಕಳ ಬಿಡಿಕಿಲ್ವಲ್ಲವ 10:30 11 ಗಂಟೆ ಆಗದೆ ಏನು ಮನಿಕಬೇಕು ನೀನು ಏನ್ಲ ಮನಿಕಬೇಕು ನಿಮ್ಮ ಅಪ್ಪ ನಾಷ್ಟ ಕೊಟ್ಟು ಕಳ್ಸೋದದೆ ಅಡುಗೆ ಆಗದೆ ಬಂದು ತಗೊಂಡೋಗಿ ಬಾ ಎದ್ದಿ ನೀನು ಸೋಂಬೇರಿ ಬಾ ಮುನ್ನಾಕ ನೀನ ಅಲ್ಲ ನೋಡ್ತಾನೆ ಈಗಲಾರೆ ಒಂದು ಜವಾಬ್ದಾರಿ ಬರ್ಬೇಕು ತಾನೆ ಮದುವೆ ಬೇರೆ ಆಯ್ತಿದೆಯೇ ಇಲ್ಲ ಒಂದು ಅಚ್ಚುಕಟ್ಟಾಗ ಒಂದು ಆರಂಭ ಮಾಡಿಸೋದ್ರು ಅದನ್ನ ಯಾವಾಗ ಮಾಡ್ಸೋಕ್ಕಿಲ್ಲ ಇಲ್ಲ ಒಂದು ಕೆಲ್ಸಕ್ಕೆ ಹೋಗು ಅಂದ್ರು ಹೋಯ್ಕಿಲ್ಲ ಹಂಗೆ ಬಂದದ ಮಟ್ಟಿಗೆ ನಮಗೆ ಸತ್ಯಾಗಿದ್ದಾವ ನಾವು ಗೆದಕಕ್ಕೆ ನೀನು ಹೇಳ್ತೀವಿ ನಿನ್ಗೆ ತಂದಾಕಕ್ಕೆ ನಾಲ್ಕು ಸತ್ಯಾಗಿದ್ದಾವ ಹೇಳು ನೀನು ಸರಿ ಕಂದು ಬಿಡಪ್ಪ ಇಷ್ಟು ವರ್ಷ ಆದ್ಮೇಲೆ ಮಗ ಬಂದ ಅಂದ್ಕೊಂಡು ಖುಷಿಯಾಗಿದ್ರೆ ನೀನು ಹಿಂಗೆ ನೀನು ಹೊಸಿ ಚೆನ್ನಾಗಿ ನೋಡ್ಕೊತೀರ ನೀನು ಬಿಡು ಎದ್ದಿ ಬಾಲ ನೀನು ಅವ ಹಿಂಗಂತೂ ತಿಟ್ಟು ತಗೊಂಡೋಗಿ ಕೊಟ್ಬಿಟ್ಬಿಡ್ಬಲ್ಲ ಎದ್ದಿ ಅದಕ್ಕಲೆ ಒಂದು ಊಟ ಕೊಟ್ಟು ಕಳ್ಸಕ್ಕ ನಿನಗೆ ಅಯ್ಯೋ ಟಿಪ್ಪನ್ ಗಿರಿಗೆ ಹಾಕಿ ಮಡ್ಗಿವ್ನಿ ತಗೊಂಡಲ್ಲ ಅಂದರೆ ಮನಗವನೆಕಂದ್ರೆ ಎದ್ದೇ ಇಲ್ಲ ಏಳ್ಸಿ ಸಾಕಾಯ್ತು ಹೇಳ್ತಾನೆ ಇಲ್ಲ ಮನ್ಗವನೆ ಈ ಬಡ್ಡೆದಂಗೆ ಬೇರೆ ಮದುವೆ ಬೇರೆ ಹೆಣ್ಣು ಬೇರೆ ಕೇಳು ಇವನಿಗೆ ಅಲ್ಲ ಇಷ್ಟು ವರ್ಷ ಆದ್ಮೇಲೆ ಬಂದವನೇ ಮಗ ಅನ್ಕೊಂಡು ಖುಷಿ ಪಡಬೇಕು ದುಃಖ ಪಡಬೇಕು ಒಂದು ಗೊತ್ತಾಯ್ತಿಲ್ಲ ಕಂಡು ಬಿಡೋತ್ತಾಗೆ ಇವನೇ ಸರಿಯಾ ಇವನು ಅಲ್ಲ ಒಂಚೂರು ಜವಾಬ್ದಾರಿ ಇದ್ದದ ಹೊಲ್ದಿಕ್ಕ ತಿರ್ಗಾಡ್ಕೊಂಬ ಅಲ್ಲ ಹಂಗೆ ಒಂಚೂರು ಹೊಲ ಕೆಲಸ ಮಾಡ್ಕೊಳ್ಳೋದಂದ್ರೆ ಹತ್ಕೊ ಬರೋಕಿಲ್ಲ ಅಂತಾನೆ ಒಂದು ಬಂಗಕ್ಕೆ ಹೋಗೋಕಿಲ್ಲ ಅಂತಾನೆ ಇವನು ಬೇರೆ ಮದುವೆ ಆಗಕ್ಕೆ ನಿಂತಾನಲ್ಲ ಎಡ್ತಿ ಮಕ್ಳು ಹೆಂಗೆ ಸಾಕೋಣ ಕಣ ಇವನು ಏನಪ್ಪ ಏನು ಏನ್ಲ ಏನು ಅಲ್ಲಕ್ಕಲ್ಲ ಗೊತ್ತಾಯ್ತವಲ್ಲ ನಿನಗೆ ಶ್ರೀನಿವಾಸ ನಿನಗೆ ಗೊತ್ತಾಯ್ತು ನಿನಗೆ ನಿನ್ನ ಬುದ್ಧಿ ಕಲ್ತು ಒಂದಿಷ್ಟು ಬೆಂಕಿ ಕಂದರು ಅಲ್ಲ ಹಿಂಗೆ ಬುದ್ಧಿ ಕಲ್ತ ನೀನು ನನ್ನ ತಂಗಿ ಮಗಳು ಮದುವೆ ಮಾಡ್ಕೊಂಡು ಹೆಂಗಪ್ಪ ಸಾಕಿಯಾ ನೀನು ಹೆಂಗೆ ಸಾಕಿಯಾ ನೀನು ಅಲ್ಲ ಕಣಪ್ಪ ಏನು ಗಂಗೆ ಮದುವೆ ಮಾಡ್ಕೊತಿರೋದೇ ಕೇಳಿ ನಾನು ಆರಾಮಾಗಿರಕ್ಕೆ ಅಂತಾನಿಯ ಆರಾಮಾಗಿರಕ್ಕೆ ಇದೆಲ್ಲ ಹಿಂಗೆ ಅಂತ ಇದ್ದೀನಿ ನೀನು ಏವ ಅವಳು ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಕಂಡ ಬ್ಯಾಂಕಲ್ಲಿ ಮಾಡ್ಕೊಳಕನವ ಬರೀ ಬಡ್ಡಿ ದುಡ್ಡೇ ಲಕ್ಷ ಎಷ್ಟೋ 1,000 ರೂಪಾಯಿ ದುಡ್ಡು ಬರ್ತದೆ ತಿಂಗಳು ಸಂಬಳ ಬರಂಗೆ ಅದಕ್ಕೋಸ್ಕರನೇ ನಾನು ಅವಳ ಮದುವೆ ಆಯ್ತಿರೋದು ಅವಳು ಮದುವೆ ಆದ್ಮೇಲೆ ನನಗೆ ಯಾಕೆ ನಾನು ಯಾವ ಕೆಲಸಕ್ಕೆ ಹೋಗಂಗಿಲ್ಲ ಏನೂ ಇಲ್ಲ ಆರಾಮಾಗಿ ಮನೇಲಿ ಇರೋದೆಯಾ ಅವಳು ಬಡ್ಡಿ ದುಡ್ಡಲ್ಲಿ ಜೀವನ ಮಾಡ್ಕೊಂಡು ಹೋಗೋದು ಓ ಹಂಗ್ಲೇ ಮಗ 20 ಲಕ್ಷ ಗಂಟೆ ಮಾಡ್ಬಿಟ್ಟಿದ್ದಾಳ ಉಂಕನಪ್ಪ ನಾನೇ ಸುಳ್ಳಿಲ್ಲನೇ 20 ಲಕ್ಷ ದುಡ್ಡು ಮಾಡಿ ಕಟ್ಟಿದಾಳೆ 20 ಲಕ್ಷ ದುಡ್ಡು ಮಾಡಿಕೊಂಡವಳೆ ಅದಕ್ಕೆ ಮತ್ತೆ ನಾನುವೇ ಸುಮ್ಮನೆ ಯಾಕೆ ತೊಂದರೆ ತಗೋಬೇಕು ಅವಳು ದುಡ್ಡೇ ಇರ್ತದೆ ಇನ್ನು ಅವಳು ಬಂದಾಗ ದುಡ್ಡು ಅವಳ ಅಕೌಂಟಲ್ಲೇ ಇರ್ತತಾನೆ ಅದಕ್ಕೆ ಕತೆ ಬಡ್ಡಿನೂ ಬರ್ತದೆ ಇನ್ನು ಬಡ್ಡಿ ಬಂದಿದ್ದು ಇನ್ಯಾರು ಕೊಟ್ಟವಳು ನಮ್ಗಲ್ತಾನೆ ನಮ್ಗೆ ಖರ್ಚು ಮಾಡ್ತಾಳೆ ಆರಾಮಾಗಿ ನಾವ್ಯಾಕೆ ರಿಸೀವ್ ತಗೋಬೇಕು ಆರಾಮಾಗಿರೋದು ಆ ಪಾರ್ಟಿ ದುಡ್ಡು ಎಲ್ಲಿತ್ತು ಅವಳಿಗೆ ರೀಗಡೆ ಸತ್ತೋದಾಗೇನೋ ಇನ್ಸೂರೆನ್ಸ್ ಮಾಡಿಸಿದಂತೆ ವಯ್ಯ ಆ ದುಡ್ಡು ಇತ್ತಂತೆ ಆಮೇಲೆ ಇವಳು ತರಕಾರಿ ಗಿರ್ಕಾರಿ ವ್ಯಾಪಾರ ಎಲ್ಲ ಮಾಡ್ತಿದ್ದಂತೆ ಕಣವ ಬಡ ಜೋರಾಗಿ ವ್ಯಾಪಾರ ಮಾಡಿ ಚಿನ್ನ ಬಡವೆ ಆಮೇಲೆ ದುಡ್ಡು ಕಾಸು ಎಲ್ಲ ಸಖತ್ತಾಗಿ ಸಂಪಾದನೆ ಮಾಡೋಳೆ ದುಡ್ಡು ಬೇಕಾದಷ್ಟು ಮಾಡೋಳೆ 20 ಲಕ್ಷ ಮಡಿಕೊಂಡಿದ್ದಾಳೆ ಮಗ ನೋಡಿದ್ರಂಗ ಕಾಣಕ್ಕೆ ಇಲ್ವಲ್ಲ 20 ಲಕ್ಷವೇ 20 ಲಕ್ಷ ಇದ್ದದೋ 50 ಲಕ್ಷ ಇದ್ದದೋ ಜಾಸ್ತಿನೇ ಹೊರತು ಕಮ್ಮಿನೇ ಅಲ್ಲ ಅವಳು ಭಾಳ ಚೆನ್ನಾಗಿ ಅಂಗಡಿ ವ್ಯಾಪಾರ ಆಯ್ತಿತ್ತಂತೆ ಆಮೇಲಿಂದ ಅವಳು ಬಿಟ್ಟುಬಿಟ್ಟಿರೋದು ಒಳ್ಳೆ ಸಂಪಾದನೆ ಆಯ್ತದೆ ನಾನು ಇನ್ಯಾಕೆ ಮದುವೆ ಆಯ್ತದ ನಾನು ಹೆಂಗೋದಾಗೆ ಮದುವೆ ಆಗಿದ್ದ ತಕ್ಕನಾಗಿ ನೆಮ್ಮದಿಯಾಗಿರ್ಬೋದು ಸಾಯಂಕಾಲದಲ್ಲಿ ಈಗ ನಾನು ಗೇದಿ ಸಾಕಾಗ್ತದವ ಹೇಳವ ನೀನೇ ನನಗೆ ಆನಿಂದನೂ ಕೆಲಸ ಮಾಡೋದು ಬೇಸ ಇಲ್ಲ ಹಂಗನ್ನೋದಾಗಿದ್ರೆ ಏನಪ್ಪ ಅಂದ್ರೆ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದೆ ಸಿಂಪಲ್ಲಾಗಿ ಯಾವ್ದಾರು ಒಂದು ಕೆಲಸ ಊಟ ನಾಷ್ಟ ಅಷ್ಟೇ ನಾನು ಜಾಸ್ತಿ ಸಂಬಳನೂ ನಾನು ಕೊಡ್ತಿದ್ದಿಲ್ಲ ನಾನು ಜಾಸ್ತಿ ಕೆಲಸ ಮಾಡ್ತಿದ್ದಿರಲ್ಲ ಅಂದ್ಬಿಟ್ಟು ಊಟ ತಿಂಡಿ ನಾಷ್ಟ ಅಂತ ಹಿಂಗೆ ಕೊಡೋರು ಹಿಂಗೆ ಹಂಗೆ ಈಗ ಕಷ್ಟಪಡೋಕ್ಕದ ಆಗಲೇ ಕಷ್ಟಪಟ್ಟಿಲ್ಲ ಅಲ್ಲಕ್ಕಲ್ಲ ನೀನೇನೋ ಹಿಂಗಂತ ಇದೆಯೇ ಅವಳು ಹೇಳಿದಾಳೆ ದುಡ್ಡು ಕಾಸು ಎಲ್ಲ ಖರ್ಚು ಮಾಡ್ತೀನಿ ಮದುವೆ ಆದ್ಮೇಲೆ ಅಂತ ಮಾಡ್ದಾನೆ ಇನ್ಯಾರು ಮಾಡೋರು ಇನ್ಯಾರವ ಮಾಡೋರು ಅವಳೇ ಖರ್ಚು ಮಾಡಬೇಕು ಇನ್ನೇನು ನಾನು ಮಡಿಕೊಂಡು ಕೂತಿದ್ದಾನೆ ನನ್ನ ತೆಗಿತದ ಖರ್ಚು ಮಾಡೋಕ್ಕೆ ಏನು ಹುಡುಗನು ತಲೆಗೆ ಬಣ್ಣ ಹಾಕಿ ಕೂತೀನಿ ನಾನೇ ಎಲ್ಲಿ ಮಡಿಕೊಂಡು ಕೂತಿದ್ದಾನೆ ನಾನೇ ನನ್ನ ಕಷ್ಟ ನನಗೆ ಗೊತ್ತು ನಿನಗೇನು ಗೊತ್ತು ನನ್ನ ಕೆಲಸ ಆಯ್ಕೆ ಅನ್ನಕನವ ಏನಪ್ಪ ಅಂದರೆ ಒಂದು ಮುದ್ದೆ ಇಟ್ಟು ಉಣ್ಕೊಂಡು ಒಂದು ತಿರ್ಗಾಡ್ಕೊಂಡು ಹಿಂಗೆ ಸೋಕಿಯಾಗಿರ್ಬೇಕಷ್ಟೇ ಕೆಲಸ ಅಂತಂದ್ರೆ ನನಗೆ ಆದದ ನೀವು ಅಷ್ಟೇ ಆರಂಭ ಏನು ಮಾಡೋದು ಬೇಡ ಗಂಗೆ ದುಡ್ಡಲ್ಲೇ ನಿಮ್ಮದೇ ಕಾಲ ಕಳೀರಿ ಆಗಿಂದನೂ ಸಾಕಾಗಿದ್ದೀರಿ ಇನ್ಮೇಲಾರಿ ಜಾಲಿಯಾಗಿರಿ ಬಿಡ್ಲೆ ಮಗ ಈ ವಿಷಯ ಏನೇ ಗೊತ್ತಿಲ್ವಲ್ಲ ನಿಮ್ಮ ಜಯತ್ತೆನಾರೇ ಒಂದು ದಿವಸ ಈ ವಿಷಯ ಹೇಳಿಲ್ಲ ನೋಡು ಮತ್ತೆ ದುಡ್ಡು ಕಾಸದೆ ಅಂತವ
ನಾನೇ ಎಲ್ಲ ವಿಷಯನೂ ತಿಳ್ಕೊಂಡೆ ಮುಂದುವರಿತಿರೋದು. ಇಲ್ದೆ ಹೋಗಿದ್ರೆ ನಾನು ಹೆಂಡ್ತಿ ಮಕ್ಕಳು ಸಾಕಬೇಕಲ್ಲ ಅಂತ ಭಯಪಟ್ಕೊಂಡೆ ನಾನು. ಇಷ್ಟು ವರ್ಷ ಮದುವೆ ಆಗಲಿಲ್ಲ ನಾನು. ಇಲ್ದ್ರೆ ಮದುವೆ ಆಗ್ದಾನೆ ಇರ್ತಿದ್ದೆ ನಾನು. ಈಗ ಹೆಂಗೋ ಬಿಡು, ಅವಳು ದುಡ್ಡಲ್ವ ಹೆಂಗೋ ನಿಮ್ಮದೇ ಕಾಲ ಕಳೆದ ಸಾಯಂಕಾಲದಲ್ಲಿ ನಮಗೆ ಯಾರು ಆಸರೆ ಆಗಿದ್ದಾರೋ ಅಂದ್ಬಿಟ್ಟು ನಾನು ಹಂಗೆ ಅವಳು ಮದುವೆ ಆಯ್ತಿರೋದು. ಇಲ್ದಾರೆ ಈಗಲೂ ಮದುವೆ ಆಯ್ತಿದ್ದಿಲ್ಲ. ನೀನೇ ನಂಗೆ ಅಂತೀಯ ಕಣಪ್ಪ. ಅವಳಿಗೆ ಹೇಳಿದ್ದೆ ನೀನು ಈ ಥರ ಅಂತವ. ಈ ರವಿ ಸಾಹೇಬ ಹೇಳ್ಬಿಡು ನನಗೆ ಆಯ್ಕೆಲ್ಲ. ನಾಳೆ ದಿವ್ಸಕ್ಕೂ ಆಮೇಲೆ ಮದುವೆ ಆದಮೇಲೆ ನಿನ್ನ ದುಡ್ಡೇ ಆಧಾರ ನನಗೆ. ಬಡ್ಡಿ ಗಿಡ್ಡಿ ದುಡ್ಡು ತಿನ್ಕೊಂಡು ಕಾಲ ಕಳಿಬೇಕು ಅಂತವ ಎಲ್ಲಾನು ಹೇಳ್ಬಿಡು. ಸರಿಯಾ? ಓ ದಡ್ಡಿಯ ಜಾಣಿಯ ನೀನು. ಹಂಗಂದ್ರೆ ನಾನು ಮದುವೆ ಅದಾರ ಹೇಳು. ಯಾವ್ದಾರ ಸುಮ್ಮನಿಲ್ಲ ಹೇಳ್ಬಿಡಕ್ಕಲ್ಲ. ಮದುವೆ ಆದಮೇಲೆ ಹೇಳ್ಕೊಂಡ್ರೆ ಆಯ್ತದೆ. ಅದಕ್ಕೆ ಈಗೇನು ನೋಡೋಕೆ ಕೇಳಕ್ಕೆ ಹೋಗೋನೆ. ಮದುವೆ ಆದಮೇಲೆ ಗೊತ್ತಾಯ್ತದೆ ಬಿಡು. ಇನ್ನೇನು ಅವಳೇನು ಎಲ್ಲ ನೋಡ್ಕೋಬೇಕು. ನಡಿಪತ್ನು ಬಂಗವ ಮನೆ ಬಂಗ ಏನಿದ್ರು ಇನ್ನೇನು ಇನ್ನು ಅಂತವಿಲ್ತಂದನು ಅವಳಿಗೆ ಗೊತ್ತಿಲ್ಲ ನಾನು ಯಾವ ಕೆಲಸವಿಲ್ಲ ಅಂತ. ಏನೋ ಮಾಡಪ್ಪ, ಏನೋ ಮಾಡು. ಒಟ್ಟಿಗೆ ಹೆಂಗೋ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ನಮ್ಗಿನ್ನೇನು ಬೇಕು? ಅವಳೊಗ್ತಾನೆ ಇನ್ಯಾರಿದ್ದರು? ಮಗ ಎಲ್ಲಿರೋದು? ಮುಗ ಅವ್ರು ಕಳ್ಸಕ್ಕಿಲ್ಲ ಅಂದ್ರಂತಪ್ಪ. ನಾವೇ ಇರ್ಸ್ಕೊತೀವಿ ಅಂತ ಅಂದ್ರಂತೆ. ಅವ್ರ ಜಿತವೇ ಇದ್ದದಂತೆ. ಅಯ್ಯೋ ಎಲ್ಲ ಇರಲಿ ಬಿಡು, ಅದ್ರ ಇಷ್ಟ ನಮಗೇನು. ಬಂದ್ರೆ ಬರಲಿ, ಬರ್ದಾರ ಇರಲಿ. ಏನಾರೇ ಆಗಲಿಕ್ಕಲ್ಲ ಬಿಡ. ನಿಂಗೆ ಭಾಳ ಚಳಿಕಲ್ಲ ಮಾತ್ರ ಮಗ ನಿನಗೆ. ಬುದ್ಧಿ ಕಲಿಬೇಕನಪ್ಪ. ಬುದ್ಧಿವಂತರಾಗ್ನಿಲ್ಲ ಅಂದ್ರೆ ಅದದ ದಡ್ಡರಾದ್ರೆ ಇವತ್ತಿನ ಕಾಲದಲ್ಲಿ ಬುದ್ಧಿವಂತರಾದ್ರೆ ಜೀವನ ಮಾಡೋಕ್ಕಾಗೋದು. ದಡ್ತನ ಮಡಿಕೊಂಡು ಕೂತ್ಕೊಂಡ್ರೆ ಜೀವನ ಮಾಡೋಕ್ಕಾಗದ ಹೇಳು? ಹಂಗಲಕ್ಕಲ್ಲ ಮಗ, ನನ್ಗೊಂಥರ ಚಿಂತೆ. ನೀನೇನೋ ಹಿಂಗಂತೀಯೇ. ಮದುವೆ ಆದ್ಮೇಲೆ ನೀನು ಹತ್ತು ಅಂದ್ಕೊಂಡಿಲ್ಲ, ಇತ್ತು ಅಂದ್ಕೊಂಡಿಲ್ಲ, ನಾನೇ ಖರ್ಚು ಮಾಡಂಗೆ ನಿನಗೆ ಅಂದ್ಕೊಂಡು ಬುಟ್ಕಿಟ್ಬಿಟ್ಟು ಹೋದ್ರೆ ಏನು ಮಾಡಿಯೇ? ಏನು ಮಾಡಿಲ್ಲ ನಮ್ಮ ಮಗ. ಹೋದ್ರೆ ಹೋಗ್ಲಿ ಬಿಡವಾ. ಯಾರು ಇರ್ತೀನಿ ಅಂದ್ರೆ ಇರ್ಬೋದು, ಇಲ್ಲಾರ ಹೋದ್ರೆ ಹೋಗ್ಬೋದು. ಅದಕ್ಕೂ ನಾನೇನು ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು. ಇದ್ರೆ ಇರಲಿ, ಹೋದ್ರೆ ಓದಿ. ಭಾಳಕ್ಕೆ ಇಷ್ಟ ಇದ್ದರೆ ಖರ್ಚು ಮಾಡ್ಕೊಂಡು ಇರ್ಬೋದು. ಇಲ್ದಾಗ ಹೋಯ್ತೀನಿ ಅಂದ್ರೆ ಹೋಗ್ಲಿ. ಅದಕ್ಕೆಲ್ಲ ಏನು ಬೇಜಾರಿಲ್ಲ. ಒಟ್ಟಿಗೆ ನಾನೆಲ್ಲ ಈ ವಯಸ್ಸಿಗೆ ಯಾಕದದು. ನಾನು ಆಗ್ಲಿಂದಾನೆ ಕೆಲಸ ಮಾಡಿಲ್ಲ, ಈಗದ ಅವೆಲ್ಲ ಆಗ್ನಾರ್ದು ಕೆಲಸ. ಆಮೇಲೆ ಹೆಂಗೆ ಬಿಟ್ಟು ಹೊಂಟೋದಳು. ಎಷ್ಟೇ ಆದ್ರೂ ಅವಳ ಬುದ್ಧಿ ನನಗೆ ಗೊತ್ತುಕೊಂಡ್ಬಿಡು. ಬಿಟ್ಬಿಟ್ಟು ಹೋಯ್ಕಿಲ್ಲ. ಇನ್ಯಾರಿಗೆ ದುಡ್ಡು ಸರಿ ಬರೋದು? ದುಡ್ಡು ಬಡ್ಡಿ ದುಡ್ಡು ಎಲ್ಲ ಏನು ಮಾಡೋಕ್ಕೆ? ನಮ್ಗಲ್ದ ನೀನು ಬೇರೆಯವ್ರಿಗೆ ಮನೆಯವ್ರು ಖರ್ಚು ಮಾಡ್ದೆ ಇನ್ಯಾರು ಮಾಡಳು? ಬಿಡು. ಆಮೇಲೆ ನೋಡ್ಕೊಳಕ್ಕಾಯ್ತದೆ. ಅವೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡೋದು. ಅಷ್ಟೊಂದು ದೂರ ಕೇತನೆ ಮಾಡ್ಕೊಂಡು ಯಾಕೆ ತಲೆಗೆ ಗೊಬ್ಬರ ಮಾಡ್ಕೊಳ್ಳೋದು? ಸರಿ ಕಲ ಆಯಿತು. ಅದಕ್ಕೆ ಇವತ್ತು ಈ ತಿಂಗಳು 25ಕ್ಕೆ ಮಾಡ್ಕೊಳ್ಳೋದ ಅಂತ ಅಂದು ನಿಮ್ಮ ಅತ್ತೆ ಮದುವೆ. ಜಾಸ್ತಿ ಜನಕ್ಕೆ ಹೇಳ್ಬಿಡ್ದಿಲ್ಲ ಅಲ್ಲವ. ಸಾಕು ನಾವೇ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಾಯಿ ಕಟ್ಸ್ಕೊಂಡು ಕರ್ಕೊಬರೋದ. ಇನ್ನೇನು ಸುಮ್ಮನೆ ಅಲ್ಕ ಯಾಕೆ ಕೇಳಕ್ಕೆ ಹೋದಿಯೇ? ಯಾವ ಬಡ್ಡಿ ಹಾಕೋಬೇಡ, ಯಾರಿಗೂ ಹೇಳಕ್ಕೆ ಹೋಗ್ಬೇಡ. ಹೋಗು. ಅವ್ರಿಗೆಲ್ಲ ಹೇಳಿ ಅಂತ ನಮ್ಗೇನು ಬರ್ತಿತ್ತು? ಹೋಗ್ಬೇಕು, ತಾಲಿ ಕಟ್ಕೊಂಡು ಕರ್ಕೊಬರ್ಬೇಕು ಅಷ್ಟೇ. ಇನ್ನೇನು ದುಡ್ಡೇ ಇಲ್ಲ ಕಲ ಮಗ. ತಾಲಿ ತಕರಕ್ಕಾದ್ರೆ ದುಡ್ಡು ಬೇಕಲ್ಲ. ಅಯ್ಯೋ ಯಾವ್ದಾರು ಒಂದು ತಳೆ ತಗೊಂಡ್ಲಾಕಾಯ್ತದೆ ಬಿಡವ. ಈಗೇನು ಕಣ್ಣು ಬೇಕಾದ ಬಂದವೆ. ಏನು ಗೊತ್ತಿನ್ನು ತಲೆ ಮೇಲೆ ಹೊಡೆದಾಗಿರ್ತದೆ. ತಾಲಿನವೇ ಕಾಸಿನವೇ ತಗೊಂಡ್ರಾಯ್ತು. ಅಯ್ಯೋ ಗೊತ್ತಾದ್ರೆ ಆಮೇಲೆ ಗೊತ್ತಾದ್ರೆ ಏನೋ ಅಂಗಡಿಯೇ ಮೋಸ ಮಾಡ್ತಾರೆ ಅಂತ ಏನಾರು ಅನ್ನಕ್ಕಾಯ್ತದೆ ಬಿಡು. ಆಮೇಲೆ ಅವ್ಳು ದುಡ್ಡು ಇರ್ತದಲ್ಲ, ಬೇಕಾದ್ರೆ ತೆಗೆದು ಕೊಡೋಕ್ಕಾಯ್ತದೆ. ಹೆಂಗೋ ಮಾಡ್ರಪ್ಪ ಮಾಡಿ. ನೋಡಿ, ನಿಜಕ್ಕೂ ನನ್ನ ಮಗನ ಬುದ್ಧಿ ಅಂದರೆ ನನ್ನ ಬುದ್ಧಿನೇ. ಈ ಬದುಕ ಬುದ್ಧಿ ಯಾರಿಗಿದ್ದದು? ಹೊಡೆಯೋದು ಸರಿಯಾಗಿರೋ ಹುಡುಗಿನೇ ಹೊಡಿತಾ ಕುಂತವನೇ ನನ್ನ ಮಗ. ಹೆಂಗೋ ನೆಮ್ಮದಿಯಾಗಿರಲಿ, ಚೆನ್ನಾಗಿರಲಿ, ಅಷ್ಟೇ ನಮಗೆ ಬೇಕಾಗಿರೋದು. ಅವ್ರ ಗಂಡ ಹೆಂಡ್ತಿ ನಾವು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಮಗೇನು ಯಾರು ದುಡ್ಡಾದ್ರೇನು, ಸೊಸೆ ದುಡ್ಡಾದ್ರೇನು, ಮಗನ ದುಡ್ಡಾದ್ರೇನು ಅಚ್ಚುಕಟ್ಟ ತಂದಾಕೋರು ಸಾಕು. ಉಣ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ತೀವಿ. ಇನ್ನೇನಪ್ಪ, ಇನ್ನೇನು ಬೇಕು ನಮಗೆ ಹೇಳಿ ನೀವೇ. ಸರಿ ಕಣ್ರಪ್ಪ, ಬರೋರು. ಮತ್ತು ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರು. ಮತ್ತು ನಮಸ್ಕಾರ.